ಹಾಂ, ಒಂದು ಐತಿಹಾಸಿಕ ಪ್ರಸಿದ್ಧವಾದಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸೂರ್ಯ ಭಗವಾನ್ ಗವಿಗಂಗಾಧರೇಶ್ವರ ಸ್ವಾಮಿಯ ಸ್ಪರ್ಶ ಮಾಡ್ತಕ್ಕಂತಹ ಒಂದು ದೃಶ್ಯವನ್ನು ನಾವೆಲ್ಲರೂ ಹಿಂದಿನಿಂದಲೂ ಕೂಡ ಕಣ್ತುಂಬಿಕೊಡ್ತಾ ಇದ್ದೀವಿ. ವಿಶೇಷವಾಗಿ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡುವುದಕ್ಕೆ ಮುಖಾಂತರವಾಗಿ, ನೇರ ಪ್ರಸಾರದ ಮುಖಾಂತರವಾಗಿ ಬರೀ ರಾಜ್ಯದಲ್ಲೆಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಕ್ತರುಗಳಿಗೂ ಇದನ್ನು ತಲುಪಿಸ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಭಕ್ತಾದಿಗಳಿಗೆ ಈ ಒಂದು ಸ್ಪರ್ಶದ ದೃಶ್ಯವನ್ನು ನೋಡುವಂಥ ಅವಕಾಶ ಆಗಬೇಕು. ಆ ದೃಷ್ಟಿಯಿಂದ ನಾವು ತಯಾರಿಗೆ ಇವತ್ತು ಪೂರ್ವಭಾವಿ ಸಭೆ ಸೇರಿದ್ದೀವಿ. ಈಗಾಗಲೇ ಎಲ್ಲ ಅಧಿಕಾರಿಗಳು, ಅದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸ್ವಚ್ಛತೆ ದೃಷ್ಟಿಯಿಂದ ಆಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಟ್ರಾಫಿಕ್ ಅವರಾಗಿರ್ಬೋದು, ಎಲ್ಲರೂ ಸೇರಿ ತಮ್ಮ ತಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ಳೋದಂಥದ್ದನ್ನು ಮಾಡಿದೆ. ಟ್ರಾಫಿಕ್ಕಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಸರಿಯಾದಂಥ ನಿರ್ದೇಶನವನ್ನು ಕೊಟ್ಟಿದೆ. ವಿಶೇಷವಾಗಿ ಬಂದಿರತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು, ಹಾಗಾಗಿ ಅವರಿಗೆ ದೇವಸ್ಥಾನದೊಳಗಡೆ ಅವಕಾಶ ಕಡಿಮೆ ಇರೋದರಿಂದ ಕೂತ್ಕೊಳ್ಳಿಕ್ಕೆ ಹೊರಗಡೆ ಪೆಂಡಾಲ್ ಹಾಕಿ ಅದರೊಳಗೆ ಪಲ್ಲಕ್ಕಿ ಸಮಿತಿ ವತಿಯಿಂದ ಒಂದು ದೃಶ್ಯವನ್ನು ನೋಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಸ್ಕ್ರೀನ್ಗಳನ್ನು ಹಾಕಿಕೊಡ್ತಾ ಇದೆ. ಇದೇ 15ನೇ ತಾರೀಕು ಗುರುವಾರ ಸಂಜೆ 5 ಗಂಟೆ 27 ನಿಮಿಷದಿಂದ 32 ನಿಮಿಷದ ತನಕ 5 ನಿಮಿಷಗಳ ಕಾಲ ಸ್ವಾಮಿಯ ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಳ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಸೋಮಸುಂದರದ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯೋದಿದೆ ಮತ್ತು ಉತ್ಸವ ಸಮಿತಿ ಹಾಗೂ ಮುಜರಾಯಿ ಇಲಾಖೆಯ ವತಿಯಿಂದ ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಯ ಸಹಯೋಗದೊಂದಿಗೆ ಇವತ್ತು ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಮಾನ್ಯ ಮಂತ್ರಿಗಳ ಒಂದು ಸಹಕಾರ ಬೆಂಬಲದಿಂದ ಎಲ್ಲ ರೀತಿಯ ಕ್ರಮಗಳನ್ನು ನಾವಿಲ್ಲಿ ಜರುಗಿಸ್ತಾ ಇದ್ದೀವಿ. ಖಂಡಿತವಾಗಲೂ ಉತ್ಸವ ಬಹಳ ಚೆನ್ನಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಅವಕಾಶ ಇರತಕ್ಕಂಥವ್ರು ಬರ್ಬೋದು, ಇಲ್ಲ ಮಾಧ್ಯಮದ ಮುಖಾಂತರವಾಗಿ ಅದನ್ನು ಲೈವ್ ಟೆಲಿಕಾಸ್ಟ್ ಇರುತ್ತೆ. ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಈ ಬಾರಿನೂ ಕೊಡೋರಿದ್ದಾರೆ. ಅದನ್ನು ಕಣ್ತುಂಬಿಕೊಳ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ನಮಸ್ಕಾರ.